ಇಲ್ಲಿ ಯಾರಾದ್ರೂ ಗಂಡಸ್ರಿದ್ದಾರ? ಗಡಿಯಲ್ಲೊಬ್ಬ ಗಂಡನ್ ನೋಡ್ದೆ, ಅವನ ಹೆಸರು ಮಲ್ಲೇಶ ಅಂತೆ. ಎಲ್ಲಿರೋದು ಅವನು? ಏನೋ ಅವಳ ಕತೆ. ದೊರೆ, ನನ್ನ ಒಳ್ಳೇದಕ್ಕೆ ಸ್ವಲ್ಪ ಶಾಸ್ತ್ರ ಹೇಳಿಸ್ಲಾ? ದೇಶನ ಆಳಕ್ ಬಂದಿರೋ ತೊಗಲಕ್ಕೂ ಓಡೋ ಕುದುರೆನ ಬಿಟ್ಟು ಕುಂಟು ಕುದುರೆ ಹತ್ತದಂತೆ. ಏನಂದ್ಯಲ್ಲ ಬಾಳ್ಕೋ. ದಯವಿಟ್ಟು ಕ್ಷಮಿಸಿ, ನಾನೇನು ಹೇಳಲಿಲ್ಲ. ಏನ್ರೋ ಕರೆದ್ರೆ ಯಾರೂ ಕಿವಿನ ಕೇಳಿಸ್ತಿಲ್ವಾ? ಇಲ್ಲಿ ಒಬ್ಬ ಗಂಡಸು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರು ಗಂಡಸ್ರೇ ಇಲ್ವಾ ಅಥವಾ ಗುಂಡಿಗೆ ಇರೋರಿಲ್ವಾ? ಕೇಲ್ ಕತಮ್, ಅಸ್ಲಿ ಭೀಮ್ರಾವ್ ಈಗ ಆಚೆಗೆ ಬಂದ. ಇವಳ ಕತೆ ಮುಗೀತು. ನಿನ್ನ ಕೊಪ್ಪನ್ನ ಇಳಿಸ್ತೀನಿ. ಅರೆ ಕರ್ಣಿಕ, ಜಂಗಲ್ಗೆ ಹೋಗಿ ಬೇಟೆ ಆಡೋಣ ಬಾ. ಅಯ್ಯೋ, ಅದೇನ್ ಮಂಗ್ ಬುದ್ಧಿ ತುಂಬೋಯ್ತೋ ಇವನ್ಗೆ. ಮನೇಲೇ ಏನು ಕಿಸಿಯಕ್ಕಾಗ್ಲಿಲ್ಲ ಇವ್ನಿಗೆ, ಇನ್ ಕಾಡಲ್ ಹೋಗಿ ಏನ್ ಕಿಸಿತನೋ. ಏನ್ ಗಂಡಸ್ರು ನೀವೆಲ್ಲ. ಅರೆ ಓ ಮಲ್ಲೇಶ, ಹೌದಾ? ನಿನ್ನ ಹೆಸರು ಮಲ್ಲೇಶ? ನೀವು ಕರೆದಿದ್ದೆ ದೊರ್ಸನಿ, ಮಲ್ಲೇಶ್. ನನಗ್ ಗೊತ್ತಿದ್ಯೋ, ಆದ್ರೆ ನೀನ್ ಹೇಳ್ಬೇಕಲ್ವಾ? ಏನ್ ಮಾಡ್ತಿದ್ಯೋ ಇಲ್ಲಿ? ಕೋಲ್ ಉರ್ಸೆ ದೊರ್ಸನಿ. ಗಂಡಸ್ರು ಮಾಡಿದ್ರೆ ಏನೋ ಸಿಗುತ್ತೆ. ಮತ್ತೆ ಹೆಣ್ಮಕ್ಳ ಜೊತೆ ಹೊಡೆದಾಟ ಆಡ್ಬಾರ್ದಲ್ಲ ದೊರ್ಸನಿ. ನಿಜ ಏನು ಅಂದ್ರೆ ಹೆಣ್ಮಕ್ಳ ಜೊತೆ ಹೊಡೆದಾಡಿದ್ರೇನೆ ಕಣೋ ಗೆಲುವು ಎಷ್ಟು ಕಷ್ಟ ಅಂತ ಗೊತ್ತಾಗೋದು. ಇಲ್ಲಿವರೆಗೂ ಗೆಲುವು ಅನ್ನೋದು ನನ್ ಮುಂದೆ ಗೆದ್ದಿಲ್ಲ ದೊರೆಸಾನಿ. ದೊರೆಗೆ ನಾನೇನಾಗ್ಬೇಕ್ರೋ? ದೇವತೆ ದೊರೆಸಾನಿ. ಮತ್ತೆ ನಿನಗೆ ದೊಡ್ಡ ದೇವತೆ ದೊರೆಸಾನಿ. ಮತ್ತಿನ್ನೇನು ಪುರಾಣ ಹೇಳ್ತಿದ್ಯಾ? ನನ್ ಜೊತೆ ಹೊಡೆದಾಡೋ ದೊರ್ಸಾನಿ, ಇದು ತಪ್ಪಾಗುತ್ತೆ. ನೀನ್ ಕೇಳಿದ್ರೆ ತಪ್ಪಾಗುತ್ತೋ, ನಾನ್ ಕೇಳಿದ್ರೆ ಆಗಲ್ಲ. ಎಲ್ಲರೂ ಕಿವಿ ಮುಚ್ಕೊಳ್ಳಿ. ನನಗಿಷ್ಟ ಆದೆ ಕಣೋ, ನೀನೇನ್ ಬಿಡಲ್ಲ. ನೀನ್ ಹೂ ಅನ್ನೋ, ಗಡಿಗೆ ದೊರೆ ಮಾಡ್ತೀನಿ. ನೀನ್ ಸೋತ್ ಹೋದೆ ಅಂತ ತಲೆ ಕೆಡಿಸ್ಕೋಬೇಡ. ನೀನು ಗೆಲ್ಬೇಕಾಗಿರೋ ಯುದ್ಧ ಬೇರೆನೇ ಇದೆ, ಅದ್ರಲ್ಲಿ ನೀನೇ ಗೆಲ್ಲಬೇಕು. ಏನ್ಲಾ ಪುಂಗೀಕರಣ, ಜಿಂಕೆ ತಿಂತೀಯ, ಹುಲಿ ತಿಂತೀಯ, ಹಂದಿ ತಿಂತೀಯ, ಇಲ್ಲ ನನ್ನೇ ತಿಂತೀಯ? ಏನ್ ತಿಂತಿಲ್ಲ? ಏನ್ ತಿನ್ನಕ್ಕೂ ಇದು ಅಡ್ಡ ಬರ್ತದೆ ದೊರೆ. ಈ ಭೂಮಿ ಮೇಲೆ ಹುಟ್ಟಿದ್ದೆ ಅನುಭವಿಸೋದಕ್ಲಾ, ಮತ್ ಏನ್ ಕೇಳ್ತಾ ಇದ್ದಿಲ್ಲ? ಏನೋ ಕರ್ಮ ದೊರೆ, ನಿಮ್ದು ಭೋಗ ನಮ್ದು ರೋಗ.
ಏನ್ಲ ಪುಂಗೀಕರಣಂ, ಇದು ಮನುಷ್ಯನ ದೇವತೆ ಭೂಮಿಲಿ ತಿರುಗ್ತಾರ. ಅಯ್ಯೋ ಇವಳು ಯಾಕಪ್ಪ ಇವನ್ ಕಣ್ಣಿಗೆ ಸಿಗಾಕೊಳಕ್ ಹೋದ್ಲು? ಯಾರೇ ನೀನು? ಯಾವ ಊರೇ ನಿಂದು? ಜಲ್ದಿ ಹೇಳೆ, ಹುಚ್ಚಾಗ್ಬಿಡ್ತೀನಿ ನಾನು. ನಿಂಗ್ ಊರಿಲ್ಲ ಅಂತಂದ್ರೆ ಹೇಳು, ನನ್ನ ಊರೇ ನಿನ್ನ ಊರಾಗ್ತದೆ. ನೀನ್ ಇಟ್ಟಿದ್ದ ಹೆಸರಾಯ್ತದೆ. ನಿನ್ನ ನಾನು ರಾಣಿ ತರ ನೋಡ್ಕೋತೀನಿ ಬಾ, ನಿನ್ನ ದೊರೆಸಾಣಿ ತರ ನೋಡ್ಕೋತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ, ಎಲ್ಲ ಸಿಗತ್ತೆ ಬಾ ಬಾ. ಅರೆ ಪುಂಗೀಕರ್ಣಂ, ರಾಮಾಯಣ ಮಹಾಭಾರತದಲ್ಲಿ ಒಳ್ಳೆ ಸಾಲ ಹೇಳವ್ರೆ. ಒಂದು ಹುಡುಗಿಗೋಸ್ಕರ ದೊಡ್ಡ ಯುದ್ಧನೇ ಆಗ್ತಾ ಇದ್ರೆ ಇವರು ಹುಚ್ಚರು ಯಾಕೆ ಹಿಂಗ್ ಮಾಡ್ತಾರೆ ಅನ್ಕೊಂಡೆ. ಈಗ ಅರ್ಥ ಆಗ್ತೈತೆ ಕಣ್ಲ. ಒಂದು ಹೆಣ್ಣಿಗೋಸ್ಕರ ಎಂಥ ಯುದ್ಧ ಬೇಕಾದ್ರೂ ನಡೆಯುತ್ತೆ. ಏನಂತಿಲ್ಲ? ನಾನೇನ್ ಹೇಳಿದ್ದೋರೆ? ನೀ ಏನಾದ್ರೂ ಅನ್ನೋ, ಇಷ್ಟು ದಿವಸ ನಾನು ಎದುರು ನೋಡಿದ್ದು ಈ ಮಣ್ಣಲ್ಲಿರೋ ಮಣ್ಣನ್ನ ಸವಿಬೇಕು ಅಂತ. ನಿನಗ್ ಸೀರೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಈ ಸೀರೆ ಎಲ್ಲಿಗೆ ಹೋಗಿ ತಗೊಂಡ್ ಬಂದೆ ಗೊತ್ತಾ? ಹೋಗಿ ತಗೊಂಡ್ ಬಂದೆ. ಅಯ್ಯೋ ಹುಚ್ಚು ದೊರೆ, ಬಾ ಮದ್ವೆ ಮಾಡ್ಕೊಳ್ಳೋಣ. ಹುಚ್ಚಿನ ತರ ಆಡಿದ್ರೆ ಹುಚ್ಚು ದೊರೆನೆ ಅನ್ನೋದು. ದೊರೆ, ನಾನ್ ನಿಮ್ ರೀತಿ ಆಕ್ಸ್ಫರ್ಡ್ ಅಲ್ಲಿ ಓದಿಲ್ಲ. ಇಂಗ್ಲಿಷ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ, ಲೀವ್ ಇಟ್, ಎಂಜಾಯ್ ಇಟ್. ಬಾ ಮದ್ವೆ ಮಾಡ್ಕೊಳ್ಳೋಣ. ಕರ್ಣ, ದೊರೆ ಎಲ್ಲೋ ಇವಳು? ಏನು? ಆ ಕಡೆ ನೋಡ್ಲಾ? ಸರಿ ದೊರೆ. ಎಲ್ಲ ಹೋದಿಯೇ? ನಿನ್ನ ದೊರೆಸಾಣಿ ಮಾಡ್ತೀನಿ, ನಿನ್ನ ಗುಲಾಮ್ನಾಗ್ತೀನಿ. ಕಣ್ಣಿಗೆ ಕಾಣ್ಸೆ ಎಲ್ಲೇ ಲೋ ಕರ್ಣ. ದೊರೆ, ಅವಳು ಸಿಗ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೇನೆ. ನಾನ್ ನಿಜವಾಗ್ಲೂ ಈ ಹುಡುಗಿನ ಬಿಡಲ್ಲ.